ನನ್ನ ಹೆಸರು ಸ್ನೇಹ. ನನ್ನ ತಂದೆ ತಾಯಿಗೆ ನಾನು ಮುದ್ದಿನ ಮಗಳಾಗಿದ್ದೆ. ಮದುವೆಯಾಗಿ 9 ವರ್ಷಗಳ ನಂತರ ನಾನು ಹುಟ್ಟಿದೆ. ತುಂಬ ವರ್ಷಗಳ ನಂತರ ಹುಟ್ಟಿದ್ದಕ್ಕೆ ಅಪ್ಪ ಅಮ್ಮನಿಗೆ ನಾನು ಎಂದರೆ ಪಂಚಪ್ರಾಣ. ಆದರೆ ನನ್ನ ತಂದೆ ತಾಯಿ ನನ್ನ ಹೆಣ್ಣು ಮಗಳಂತೆ ಬೆಳೆಸಲಿಲ್ಲ. ಅವರು ನನ್ನನ್ನು ಗಂಡು ಮಗನಂತೆ ಸಾಕಿದ್ದರು. ನನ್ನನ್ನು ಒಳ್ಳೆಯ ಸ್ಕೂಲ್, ಕಾಲೇಜ್ಗೆ ಸೇರಿಸಿ ಓದಿಸಿದರು. ಈಗ ನಾನು ಒಂದು ಒಳ್ಳೆಯ ದೊಡ್ಡ ಹೆಸರಾಂತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಯಾರನ್ನು ಇಷ್ಟಪಟ್ಟು ಮದುವೆಯಾಗುತ್ತೇನೆ ಎಂದು ಹೇಳುತ್ತೇನೋ ಅವರನ್ನೇ ಮದುವೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಅವರ ಈ ಮಾತುಗಳು ನನಗೂ ಕೂಡ ತುಂಬ ಹಿಡಿಸಿದವು. ಅವರು ಹೇಳುತ್ತಿದ್ದರು ನನಗೆ, ನಿನ್ನ ಜೀವನ ನಿನ್ನದು ಅಲ್ಲವೇ, ಹಾಗಾಗಿ ಸಂಗಾತಿಯನ್ನು ನೀನೇ ಆಯ್ಕೆ ಮಾಡಿಕೊಂಡರೆ ಬದುಕು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಪ್ಪ ಅಮ್ಮ ಹೇಳುತ್ತಿದ್ದರು. ಒಮ್ಮೊಮ್ಮೆ ನನಗೂ ಅಪ್ಪ ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ ಅನಿಸುತ್ತಿತ್ತು. ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ಸಿಇಒ ನೋಡಲು ತುಂಬ ಸುಂದರವಾಗಿದ್ದ. ವಯಸ್ಸಿನಲ್ಲಿ ನನಗಿಂತ 3 ವರ್ಷ ದೊಡ್ಡವನು ಇರಬೇಕು ಅಷ್ಟೇ. ಆಫೀಸ್ನಲ್ಲಿ ಇರುವ ಪ್ರತಿ ಹುಡುಗಿಯರು ಅವನ ಜೊತೆ ಮಾತನಾಡಲು ಸಮಯವನ್ನು ಕಳೆಯಲು ಬಯಸುತ್ತಿದ್ದರು. ಆದರೆ ಅವನು ಆಫೀಸಿನಲ್ಲಿ ತುಂಬ ಗೌರವಯುತವಾಗಿ ನಡೆದುಕೊಳ್ಳುತ್ತಿದ್ದ. ಹಾಗಾಗಿ ಅವನು ಯಾರ ಹಿಂದೆಯೂ ಹೋಗುತ್ತಿರಲಿಲ್ಲ. ನನ್ನ ಮತ್ತು ಅವನ ಸ್ವಭಾವ ಒಂದೇ ರೀತಿ ಇತ್ತು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮನಸ್ಸಿನಲ್ಲಿ ಇಷ್ಟಪಡಲು ಶುರು ಮಾಡಿದೆವು. ಕೊನೆಗೆ ಒಂದು ದಿನ ನಮ್ಮ ಸಿಇಒ ಚರಣ್ ನಿನ್ನ ಜೊತೆ ಮಾತನಾಡಬೇಕು ಎಂದು ಚೇಂಬರಿಗೆ ಕರೆಸಿಕೊಂಡರು. ನನಗೂ ಅವರ ಬಳಿ ಮಾತನಾಡುವುದೆಂದರೆ ತುಂಬ ಇಷ್ಟ ಇತ್ತು. ಹಾಗಾಗಿ ನಾನು ಅವರ ಚೇಂಬರ್ ಬಳಿ ಹೋಗಿ ಮೇ ಐ ಕಮ್ಮಿಂಗ್ ಸರ್ ಎಂದು ಕೇಳಿದಾಗ ಅವರು ಪ್ಲೀಸ್ ಕಮ್ ಇನ್ಸೈಡ್ ಎಂದು ಹೇಳಿದರು. ನಾನು ಚೇಂಬರ್ ಒಳಗೆ ಹೋದಾಗ ಅವರ ಕೈಯಲ್ಲಿ ಒಂದು ಗುಲಾಬಿ ಹೂ ಇತ್ತು. ನಾನು ಅದನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಗೊಂಡೆ ಮತ್ತು ಅವರು ಹೇಳಿದರು, ನಾನು ನಿಮ್ಮನ್ನು ತುಂಬ ಇಷ್ಟಪಡುತ್ತೇನೆ. ನೀವು ನನ್ನನ್ನು ಇಷ್ಟಪಡುವುದಾದರೆ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳುವ ಆಸೆ ಇದೆ ಎಂದು ಹೇಳಿದರು. ಆಗ ನಾನು ಮನಸ್ಸಿನೊಳಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ ಹೂ ತೆಗೆದುಕೊಂಡೆ. ನನ್ನ ಮನಸ್ಸಿನಲ್ಲೂ ಕೂಡ ಎಷ್ಟೋ ದಿನಗಳಿಂದ ಅದೇ ಬಯಕೆ ಇತ್ತು. ನಾನು ತಕ್ಷಣ ಅವರ ಪ್ರಪೋಸಲ್ಗೆ ಒಪ್ಪಿಕೊಂಡೆ. ನಂತರ ಮನೆಗೆ ಬಂದು ಅವರು ನನ್ನನ್ನು ಮದುವೆ ಮಾಡಿಕೊಡಿ ಎಂದು ಮನೆಯವರ ಬಳಿ ಕೇಳಿದಾಗ ಮನೆಯಲ್ಲಿ ಸಹ ಖುಷಿಯಿಂದ ಒಪ್ಪಿಕೊಂಡರು. ಅವನ ಗುಣ ಸ್ವಭಾವ ನೋಡಿ ನಮ್ಮ ಮನೆಯವರೆಲ್ಲ ಅದೃಷ್ಟವಂತರಿಗೆ ಮಾತ್ರ ಚರಣ್ ಅಂತ ಒಳ್ಳೆಯ ಹುಡುಗ ಸಿಗುವುದು ಎಂದು ಮಾತನಾಡುತ್ತಿದ್ದರು. ಆದರೆ ಈ ಮದುವೆಗೆ ಚರಣ್ ತಂದೆ ತಾಯಿ ಅಡ್ಡಿಯಾದರು. ಅವರಿಗೆ ಈ ಮದುವೆ ಇಷ್ಟವಿರಲಿಲ್ಲ. ಯಾಕೆಂದರೆ ನಾನು ಮಧ್ಯಮ ವರ್ಗದವಳಾಗಿದ್ದೆ. ಹಾಗಾಗಿ ಅವರು ಅವರ ಸ್ಟೇಟಸ್ಗೆ ತಕ್ಕಂತೆ ಹುಡುಗಿಯನ್ನು ಆಗಲೇ ಹುಡುಕಿ ಮದುವೆಯನ್ನು ಸಹ ಗೊತ್ತು ಮಾಡಿದ್ದರು. ಆದರೆ ಚರಣ್ ನನ್ನನ್ನು ಬಿಟ್ಟು ಯಾರನ್ನು ಮದುವೆಯಾಗುವುದಿಲ್ಲ. ಮದುವೆ ಅಂತ ಆದರೆ ಅದು ಸ್ನೇಹಾನ ಮಾತ್ರ. ಇಲ್ಲವಾದರೆ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿರುತ್ತೇನೆ ಅಂತ ಅವರ ತಂದೆ ತಾಯಿಗೆ ಬೆದರಿಕೆ ಹಾಕಿದ. ಅವರ ಮಾತುಗಳನ್ನು ಕೇಳಿದ ಅವನ ತಂದೆ ತಾಯಿ ಇವನು ಒಮ್ಮೆ ಹಠಕ್ಕೆ ನಿಂತರೆ ಎಂದಿಗೂ ಅದನ್ನು ಬಿಡುವುದಿಲ್ಲವೆಂದು ಕೊನೆಗೆ ಮದುವೆಗೆ ಒಪ್ಪಿಗೆ ಸೂಚಿಸಿದರು. ಮದುವೆಯನ್ನು ಚರಣ್ ಅವರ ದುಡ್ಡಿನಲ್ಲಿ ಮಾಡಿದರು. ನನ್ನ ತಂದೆ ತಾಯಿಗೆ 1 ರೂಪಾಯಿ ಕೂಡ ಖರ್ಚಾಗುವುದಕ್ಕೆ ಬಿಡಲಿಲ್ಲ. ಅವರು ನನ್ನನ್ನು ಮದುವೆ ಆಗುತ್ತಿರುವುದು ಎಷ್ಟೋ ಜನ್ಮದ ಪುಣ್ಯ ಎಂದು ಅವರೇ ಭಾವಿಸುತ್ತಿದ್ದರು. ಆದರೆ ಅದು ಸುಳ್ಳು. ಅವರು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಒಮ್ಮೊಮ್ಮೆ ನನ್ನ ಅದೃಷ್ಟವನ್ನು ನೆನೆದು ನನಗೆ ಭಯವಾಗುತ್ತಿತ್ತು. ಅಂತಹ ಸಮಯದಲ್ಲಿ ಚರಣ್ ನನ್ನ ಹತ್ತಿರ ಇದ್ದಾಗ ನನಗೆ ಯಾವುದೇ ರೀತಿಯ ಕಷ್ಟವಾಗುತ್ತಿರಲಿಲ್ಲ. ಮದುವೆಯಾದ ಮೊದಲ ರಾತ್ರಿ ಅವರು ನನಗೆ ಅತ್ಯಂತ ಬೆಲೆ ಬಾಳುವ ಡೈಮಂಡ್ ಉಂಗುರವನ್ನು ತಂದುಕೊಟ್ಟಿದ್ದರು. ಅದನ್ನು ನೋಡಿ ನಾನು ಭಯಗೊಂಡೆ. ಏಕೆಂದರೆ ಅಷ್ಟು ಬೆಲೆ ಬಾಳುವ ಒಡವೆಯನ್ನು ಜೀವನದಲ್ಲಿ ನಾನು ನೋಡಿರಲಿಲ್ಲ. ದುಡ್ಡನ್ನು ಹೆಚ್ಚು ಖರ್ಚು ಮಾಡುವುದು ನನಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಚರಣ್ ನನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದರು. ನಾನು ಕೆಳಗೆ ಕಾಲಿಟ್ಟರೆ ಎಲ್ಲಿ ಸವೆದು ಹೋಗುತ್ತೇನೋ ಅನ್ನುವ ರೀತಿ ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಚರಣ್ ನೋಡಿಕೊಳ್ಳುತ್ತಿದ್ದರು. ಅವನ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೆ. ಆದರೆ ನನ್ನ ಅತ್ತೆ ನನ್ನನ್ನು ಅಡುಗೆ ಮನೆಗಾಗಲಿ ದೇವರ ಮನೆಗಾಗಲಿ ಕೆಲಸ ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ. ಕೆಲಸದವರು ಮನೆಯಲ್ಲಿದ್ದಾರೆ, ಅವರೇ ಎಲ್ಲ ಕೆಲಸ ಮಾಡುತ್ತಾರೆ, ನೀನು ನಿನ್ನ ಗಂಡನ ಜೊತೆ ಆರಾಮವಾಗಿ ಇರು ಅಂತ ಅತ್ತೆ ಹೇಳುತ್ತಿದ್ದರು. ನನ್ನ ನಾದಿನಿಯನ್ನು ನಾನು ಮಾತನಾಡಿಸಲು ಹೋದಾಗ ಅತ್ತೆ ಅಡ್ಡ ಬಂದು ಅವಳ ಜೊತೆ ನಿನಗೇನು ಕೆಲಸ, ಹೊಸದಾಗಿ ಮದುವೆಯಾಗಿದ್ದೀಯಾ, ಹೋಗಿ ನೀನು ಗಂಡನ ಜೊತೆ ಇರು ಎಂದು ಯಾವಾಗಲೂ ಇದೇ ರೀತಿ ಮಾತನಾಡುತ್ತಿದ್ದರು. ಮನೆಯಲ್ಲಿರುವ ಯಾರೊಬ್ಬರೂ ಕೂಡ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ಆಗ ನಾನು ಚರಣ್ಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ಯಾರಿಗೂ ನನ್ನನ್ನು ಕಂಡರೆ ಇಷ್ಟವಿಲ್ಲ ಅಂತ ಕಾಣಿಸುತ್ತೆ. ಯಾರು ನನ್ನ ಬಳಿ ಸರಿಯಾಗಿ ಮಾತನಾಡುವುದಿಲ್ಲ. ನಾನು ಯಾವುದೇ ಕೆಲಸ ಮಾಡುವುದಕ್ಕೆ ಹೋದರೂ ಅಡ್ಡಿಪಡಿಸುತ್ತಾರೆ ಎಂದು ಹೇಳಿದಾಗ ಚರಣ್, ನೀನೇಕೆ ಹೆದರುತ್ತೀಯ ಸ್ವೀಟಿ, ನಾನಿರಬೇಕಾದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಒಂದು ವೇಳೆ ಅವರು ಏನೇ ಮಾತನಾಡಿದರೂ ಏನು ಹೇಳಿದರೂ ನೀನು ಎದುರು ಮಾತನಾಡಬೇಡ. ಯಾಕಂದರೆ ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಲ್ಲವೇ ಅಂತ ಹೇಳಿ ನನ್ನನ್ನು ಸಮಾಧಾನಪಡಿಸುತ್ತಿದ್ದರು.
ಚರಣ್ ಪ್ರತಿದಿನವೂ ಮನೆಗೆ ಬರುವಾಗ ನನಗೆ ಏನಾದರೂ ಒಂದು ಗಿಫ್ಟನ್ನು ತಂದು ಕೊಡುತ್ತಿದ್ದರು. ನಾನು ಅವರ ಬಳಿ ನೀವು ದಿನ ಈ ರೀತಿ ಗಿಫ್ಟ್ ತಂದು ಕೊಡುವ ಅಗತ್ಯ ಏನಿದೆ ಅಂತ ಕೇಳಿದರೆ, ನಾನು ಸಂಪಾದನೆ ಮಾಡುವುದು ನಿನ್ನ ಖುಷಿಗಾಗಿ ಅಲ್ಲವೇ? ಇದನ್ನೆಲ್ಲ ನಿನಗೆಲ್ಲದೆ ಇನ್ನು ಯಾರಿಗೆ ಖರ್ಚು ಮಾಡಲಿ ಅಂತ ಹೇಳಿ ನನ್ನ ಬಾಯಿಯನ್ನು ಮುಚ್ಚಿಸುತ್ತಿದ್ದರು. ತಿಂಗಳಿಗೆ ಒಮ್ಮೆಯಾದರೂ ಫಾರಿನ್ ಟ್ರಿಪ್ ಅಥವಾ ಬೇರೆ ಊರುಗಳಿಗೆ ಹೋಗುತ್ತಿದ್ದೆವು. ಅವರು ಎಷ್ಟು ಹೊತ್ತು ನನ್ನ ಬಳಿ ಸಮಯವನ್ನು ಕಳೆದರೂ ಅವರ ಕೆಲಸವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಯಾವುದೇ ದೇಶದಲ್ಲಿದ್ದರೂ ಮಾಡುತ್ತಿದ್ದರು. ಆಫೀಸ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಹೆಸರು ಅವರಿಗೆ ಕೆಲಸದ ವಿಷಯವಾಗಿ ಇರಲಿಲ್ಲ. ಅಷ್ಟು ಒಳ್ಳೆಯವನು ನನ್ನ ಚರಣ್. ಅವನೇ ನನ್ನ ಸರ್ವಸ್ವವಾಗಿದ್ದ. ಚರಣ್ ನನಗೆ ಏನಾದರೂ ತಂದುಕೊಟ್ಟರೆ ನನ್ನ ಅತ್ತೆ ಮಾವ ನನ್ನನ್ನು ದುರುಗುಟ್ಟಿಕೊಂಡು ತಿಂದು ಬಿಡುವ ಹಾಗೆ ನೋಡುತ್ತಿರುತ್ತಾರೆ. ಇದರ ಬಗ್ಗೆ ನಾನು ಚರಣ್ಗೆ ಹೇಳಿದರೆ ಅವನು ಅದನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ, ಆರಾಮವಾಗಿ ಇರು ಅಂತ ಹೇಳುತ್ತಿದ್ದ. ನನಗೂ ಕೂಡ ಅವರ ಈ ವರ್ತನೆಗಳು ಅಷ್ಟು ಕಷ್ಟವಾಗುತ್ತಿರಲಿಲ್ಲ. ಇಷ್ಟೊಂದು ಪ್ರೀತಿ ಕೊಡುವ ಗಂಡ ಇರಬೇಕಾದರೆ ಅವರೆಲ್ಲ ಆ ರೀತಿ ನಡೆದುಕೊಂಡರೂ ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ. ನಾವಿಬ್ಬರು ಪ್ರೇಮ ಪಕ್ಷಿಗಳ ಹಾಗೆ ಹಾರಾಡುತ್ತಾ ಪ್ರೀತಿಸುತ್ತಾ ಒಬ್ಬರನ್ನು ಒಬ್ಬರು ತುಂಬ ಇಷ್ಟಪಡುತ್ತಾ ಆಳವಾಗಿ ಪ್ರೀತಿಯಲ್ಲಿ ಮುಳುಗಿರಬೇಕಾದರೆ ಆ ದೇವರಿಗೆ ಅದು ಇಷ್ಟವಾಗಲಿಲ್ಲವೇನೋ. ದಿನಗಳು ಕಳೆದಂತೆ ಚರಣ್ ಆರೋಗ್ಯ ಅಷ್ಟು ಸರಿಯಾಗಿರುತ್ತಿರಲಿಲ್ಲ. ಇದನ್ನು ಗಮನಿಸಿ ಅವರ ತಂದೆ ಅವರನ್ನು ಪ್ರತಿದಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಸಿನ್ ಕೊಡಿಸಿ ಕರೆದುಕೊಂಡು ಬರುತ್ತಿದ್ದರು. ನಾನು ನಿಮ್ಮ ಜೊತೆ ಬರುತ್ತೇನೆ ಅಂದರೆ ಇಬ್ಬರು ಕೂಡ ಬಲವಂತ ಮಾಡಿ ನೀನು ಮನೆಯಲ್ಲಿಯೇ ಇರು, ನಾವು ಹೋಗಿ ಬರುತ್ತೇವೆ ಎಂದು ಹೇಳುತ್ತಿದ್ದರು. ದಿನದಿಂದ ದಿನಕ್ಕೆ ಚರಣ್ ಅವರ ಆರೋಗ್ಯ ತುಂಬ ಹದಗೆಡುತ್ತಾ ಹೋಯಿತು. ಅದನ್ನು ನೋಡಿ ನನಗೆ ಮುಂದೆ ಏನಪ್ಪ ಅನ್ನುವಷ್ಟು ಭಯ ಶುರುವಾಯಿತು. ಹೀಗೆ ರಾತ್ರಿ ಮಲಗಿರುವಾಗ ಚರಣ್ ನನ್ನನ್ನು ಕರೆದರು. ನಾನು ಏನು ಬೇಕು ಚರಣ್ ಅಂತ ಕೇಳಿದಾಗ, ಒಂದು ವೇಳೆ ನಾನು ಸತ್ತರೆ ಈ ವ್ಯಕ್ತಿಯ ಜೊತೆ ನೀನು ಮದುವೆಯಾಗು ಅಂತ ಒಂದು ವಯಸ್ಸಾದ ವೃದ್ಧನ ಫೋಟೋವನ್ನು ತೋರಿಸುತ್ತಾರೆ. ಆದರೆ ಆ ಫೋಟೋ ಅಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತಿರಲಿಲ್ಲ. ಅದು ಅಲ್ಲದೆ ತುಂಬ ಹಳೆಯ ಫೋಟೋವಾಗಿತ್ತು. ಅದರಲ್ಲಿದ್ದ ವ್ಯಕ್ತಿಗೆ ಸುಮಾರು 65ರಿಂದ 70 ವರ್ಷ ಇರುವ ಹಾಗೆ ಕಾಣುತ್ತಿದ್ದರು. ಆದರೆ ಅವರ ಮುಖ ಸರಿಯಾಗಿ ಗುರುತಿಸಲು ಆಗುತ್ತಿರಲಿಲ್ಲ. ನಾನು ಆಗ ಚರಣ್ಗೆ 70 ವರ್ಷದ ಮುದುಕನಿಗೆ 23 ವರ್ಷದ ಹುಡುಗಿ ಮದುವೆಯಾಗಬೇಕಾ? ನಿಮ್ಮ ಕಾಮಿಡಿ ಜಾಸ್ತಿ ಆಯಿತು, ಹುಷಾರಿಲ್ಲ ಅಂದ್ರು ಮಧ್ಯರಾತ್ರಿಲಿ ಹೀಗೆ ನನ್ನನ್ನು ಎಬ್ಬಿಸಿ ನೀವ್ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಿ? ನಿಮಗೆ ಆರೋಗ್ಯ ಸರಿ ಇಲ್ಲ, ಹುಷಾರಾಗಿ ಮಲ್ಕೊಳ್ಳಿ ಅಂತ ನಗುತ್ತಲೇ ಹೇಳಿದೆ. ಮತ್ತೆ ಅವರನ್ನು ಗುರಾಯಿಸುತ್ತಾ ನೋಡುತ್ತಿದ್ದೆ. ಆಗ ಚರಣ್ ನನ್ನ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದರು, ನಾನು ಈ ವಿಷಯವನ್ನು ನಿನ್ನ ಬಳಿ ತಮಾಷೆ ಮಾಡುವುದಕ್ಕೆ ಹೇಳುತ್ತಿಲ್ಲ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಎಂದರು. ಆಗ ಒಂದು ಕ್ಷಣ ನನ್ನ ಎದೆ ಜೋರಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿತು. ಮತ್ತೆ ಅವರ ಮಾತು ಮುಂದುವರಿಸುತ್ತಾ ಹೇಳಿದರು, ನಾನು ಆ ದೇವರಲ್ಲಿ ಈ ಮನುಷ್ಯನಿಗೆ ದೀರ್ಘಾಯುಷ್ಯ ಕೊಡು ಎಂದು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಆಗ ನಾನು, ಚರಣ್ ನೀನು ತಮಾಷೆ ಮಾಡುತ್ತಿಲ್ಲ ತಾನೆ, ನೀನೇಕೆ ಈ ರೀತಿ ಮಾತುಗಳನ್ನು ಆಡುತ್ತಿದ್ದೀಯಾ? ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಸರಿನಾ ಅಂತ ಹೇಳಿ ಮಲಗಿಕೊಂಡೆ. ಮಾರನೇ ದಿನ ಬೆಳಗ್ಗೆ ಚರಣ್ ತುಂಬ ಸುಸ್ತಾಗಿ ನಡೆಯಲು ಸಹ ಆಗದೆ ಕುಸಿದು ಕುಳಿತು ಬಿಟ್ಟರು. ನನಗೆ ಅದನ್ನು ನೋಡಿ ದಿಕ್ಕೆ ದೋಚದಂತಾಯಿತು. ಚರಣ್, ನಿಮ್ಮ ಆರೋಗ್ಯದಲ್ಲಿ ಏನಾಗುತ್ತಿದೆ? ನೀವೇಕೆ ಚೇತರಿಸಿಕೊಳ್ಳುತ್ತಿಲ್ಲ? ನೀವು ಇತ್ತೀಚೆಗೆ ತುಂಬ ಕ್ಷೀಣಿಸುತ್ತಿದ್ದೀರಾ. ನನಗೆ ತುಂಬ ಭಯವಾಗುತ್ತಿದೆ. ನಾನು ನಿಮ್ಮ ಜೊತೆ ಸಂಪೂರ್ಣವಾದ ಜೀವನ ಜೀವಿಸಬೇಕು. ನನಗೆ ನಿಮ್ಮ ಪ್ರೇಮ ಜೀವನದುದ್ದಕ್ಕೂ ಅವಶ್ಯಕತೆ ಇದೆ. ನನಗೆ ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ. ಆದರೆ ನೀವು ಈ ರೀತಿ ದಿನೇ ದಿನೇ ಕುಸಿಯುತ್ತಿರುವುದನ್ನು ನೋಡಿದರೆ ನಾನಂದುಕೊಳ್ಳುವುದು ಯಾವುದೂ ನೆರವೇರುವುದಿಲ್ಲ ಎಂದು ಕಾಣಿಸುತ್ತಿದೆ. ನೀವು ನನ್ನಿಂದ ಯಾವುದೋ ವಿಷಯ ಮುಚ್ಚಿಡುತ್ತಿದ್ದೀರಾ. ದಯವಿಟ್ಟು ನೀವು ನನಗೆ ಆ ವಿಷಯ ಏನೆಂದು ತಿಳಿಸಿ ಎಂದು ನಾನು ಬೇಡಿಕೊಂಡು ಕೇಳಿದಾಗ ಚರಣ್ ಹೇಳಿದ, ನನಗೆ ವಾಸಿಯಾಗದಂತಹ ಒಂದು ಕಾಯಿಲೆ ಬಂದಿದೆ. ನೀನು ಸ್ವಲ್ಪ ಸಮಾಧಾನದಿಂದ ಕೇಳು. ಈಗ ನನಗೆ ಬ್ಲಡ್ ಕ್ಯಾನ್ಸರ್ ಇದೆ. ಅದು ಕೊನೆಯ ಸ್ಟೇಜ್ನ ಹೊರಗೆ ತಲುಪಿದೆ ಅಂತ ಹೇಳಿದಾಗ ನನಗೆ ನಿಂತ ಭೂಮಿ ಕುಸಿದಂತಾಯಿತು. ಇಲ್ಲ ಚರಣ್, ನೀವು ಸುಳ್ಳು ಹೇಳುತ್ತಿದ್ದೀರಾ. ನೀವು ಸರಿಯಾಗಿ ಏನು ಅಂತ ನನಗೆ ಹೇಳಿ. ನಿಮಗೆ ಕ್ಯಾನ್ಸರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸ್ನೇಹ, ನನಗೆ ಕ್ಯಾನ್ಸರ್ ಇರೋದು ಸತ್ಯ. ಇಲ್ಲ, ನೀನು ಸುಳ್ಳು ಹೇಳುತ್ತಿದ್ದೀಯಾ. ನಾನು ಡಾಕ್ಟರ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ನಾನು ಸೀದಾ ಅವರು ತೋರಿಸಿಕೊಳ್ಳುತ್ತಿದ್ದ ಡಾಕ್ಟರ್ ಬಳಿ ಹೊರಟೆ. ಆಗ ನನ್ನ ಅತ್ತೆ ಬಂದು ನನ್ನನ್ನು ತಡೆದರು. ನಾನು ಅವರನ್ನು ಪಕ್ಕಕ್ಕೆ ಸರಿಸಿ ಸೀದಾ ಆಸ್ಪತ್ರೆಗೆ ಹೋದೆ. ಅಲ್ಲಿ ಚರಣ್ನನ್ನು ನೋಡುತ್ತಿದ್ದ ಡಾಕ್ಟರ್ ಬಳಿ, ಚರಣ್ಗೆ ನಿಜವಾಗ್ಲೂ ಏನಾಗಿದೆ ಡಾಕ್ಟರ್? ದಯವಿಟ್ಟು ನೀವಾದರೂ ನನಗೆ ತಿಳಿಸಿ. ಮನೆಯಲ್ಲಿ ಯಾರೂ ಅದರ ಬಗ್ಗೆ ನನ್ನ ಹತ್ರ ಸರಿಯಾಗಿ ಹೇಳ್ತಿಲ್ಲ. ಚರಣ್ ನೋಡಿದರೆ ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಿದ್ದಾನೆ. ಆದರೆ ಅದು ಅವನಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಅವನು ತುಂಬ ಆರೋಗ್ಯವಾಗಿದ್ದ. ಒಂದು ದಿನ ಕೂಡ ಮದುವೆಗೆ ಮುಂಚೆ ಅವನು ಅನಾರೋಗ್ಯಕ್ಕೆ ಒಳಗಾಗಿ ಒಂದು ರಜಾ ಕೂಡ ಹಾಕಿದ್ದನ್ನು ನಾನು ನೋಡಿಲ್ಲ.
ಆದರೆ ಈಗ ಇದ್ದಕ್ಕಿದ್ದಂತೆ ಅವನು ಕ್ಯಾನ್ಸರ್ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ. ನೀವಾದರೂ ನನಗೆ ಸತ್ಯ ಹೇಳಿ ಅಂತ ಕೇಳಿದಾಗ ಡಾಕ್ಟರ್ ನನಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾನು ಮತ್ತೆ ಅಲ್ಲಿಂದ ಮನೆಗೆ ಬರುವುದರೊಳಗೆ ಚರಣ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನಾನು ಚರಣ್ ಬಳಿ ಹೋಗಿ ಎಷ್ಟೇ ಗೋಳಾಡಿ ಚೀರಾಡಿ ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದರೂ ಅವನು ಕೊನೆಗೆ ಎದ್ದೇಳಲೇ ಇಲ್ಲ. ಮದುವೆಯಾದ 3 ತಿಂಗಳಿಗೆ ನಾನು ವಿಧವೆಯಾದೆ. ಊರಿಗೆ ಊರೇ ನನ್ನನ್ನು ನೋಡಿ ಕಣ್ಣೀರು ಹಾಕತೊಡಗಿತು. ಎಷ್ಟು ಸುಂದರವಾದ ಹುಡುಗಿ, ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಸೌಭಾಗ್ಯವನ್ನು ಕಳೆದುಕೊಂಡಿದ್ದಾಳೆ ಅಂತ ಮಾತನಾಡುತ್ತಿದ್ದರು. ಆದರೆ ನನ್ನ ಅತ್ತೆ ಮಾವ ಮಾತ್ರ ಒಂದು ತೊಟ್ಟು ಕಣ್ಣೀರನ್ನು ಕೂಡ ಹಾಕಲಿಲ್ಲ. ಆಗ ನನಗೆ ಅನಿಸುತ್ತಿತ್ತು, ಇವರು ನಿಜವಾಗಿಯೂ ನನ್ನ ಗಂಡನ ತಂದೆ ತಾಯಿನಾ? ಇವರ ಹೆತ್ತ ಮಗ ಕಣ್ಣ ಮುಂದೆ ಸತ್ತಿದ್ದರೂ ಒಂದು ತೊಟ್ಟು ಕಣ್ಣೀರು ಸಹ ಹಾಕಲಿಲ್ಲವಲ್ಲ ಎಂದು ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಂಡೆ. ನನ್ನ ಗಂಡ ತೀರಿಕೊಂಡ ಮೇಲೆ ನನ್ನ ಅತ್ತೆ ಮಾವ ನನ್ನನ್ನು ತಿರುಗಿ ಸಹ ನೋಡಲಿಲ್ಲ. ಕೊನೆಗೆ ನನ್ನ ತಂದೆ ತಾಯಿ ಬಂದು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಲು ಅತ್ತೆ ಮಾವನ ಬಳಿ ಕೇಳಿದರು. ಆದರೆ ಅವರು ನನ್ನನ್ನು ಕಳಿಸಿಕೊಡಲು ಒಪ್ಪಲಿಲ್ಲ. ನನಗೆ ಅವರ ನಡವಳಿಕೆ ಆಶ್ಚರ್ಯವಾಯಿತು. ಮತ್ತೆ ಅವರು ಹೇಳಿದರು, ನನ್ನ ಮಗನ ಕೊನೆ ಪ್ರೀತಿ ಇವಳು. ಅವಳ ಜವಾಬ್ದಾರಿಯನ್ನು ನಾವೇ ನೋಡಿಕೊಳ್ಳುತ್ತೇವೆ. ಅವನ ಕೊನೆ ಆಸೆಯನ್ನು ನಾವು ಈಡೇರಿಸಬೇಕು. ಅದಕ್ಕೆ ಅವಳನ್ನು ನಾವು ಇಲ್ಲೇ ಇಟ್ಟುಕೊಳ್ಳುತ್ತೇವೆ ಎಂದು ಹೇಳಿದರು. ಆದರೆ ನನ್ನ ತಂದೆ ತಾಯಿ ಅವಳು ಇಲ್ಲೇ ಇದ್ದರೆ ತುಂಬ ದುಃಖಿಸುತ್ತಾಳೆ ಎಂದು ಎಷ್ಟೇ ಕೇಳಿಕೊಂಡರೂ ಅವರು ಹಠ ಹಿಡಿದು ನನ್ನನ್ನು ಕಳಿಸಿಕೊಡಲು ಒಪ್ಪಲಿಲ್ಲ. ಮತ್ತು ನನ್ನ ತಂದೆ ತಾಯಿಯ ಮುಂದೆ ಅವರು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇವೆ ಎನ್ನುವ ರೀತಿ ತೋರಿಸಿಕೊಳ್ಳುತ್ತಿದ್ದರು. ಆದರೆ ಅವರ ನಿಜವಾದ ಪ್ರೀತಿ ನನಗೆ ಚೆನ್ನಾಗಿ ತಿಳಿದಿತ್ತು. ಮತ್ತೆ ನನಗೂ ಕೂಡ ನನ್ನ ಗಂಡ ಇದ್ದ ಮನೆಯನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಅವನ ಕೊನೆಯ ಆಸೆಯನ್ನು ನನ್ನ ಬಳಿ ಹೇಳಿದ್ದ. ಅದನ್ನು ಈಡೇರಿಸುವುದು ಕೂಡ ನನ್ನ ಕರ್ತವ್ಯ ಆಗಿತ್ತು. ಮಾವ ಬಹಳ ಬೇಗ ನನಗೆ 2ನೇ ಮದುವೆ ಮಾಡಲು ತಯಾರಿ ನಡೆಸಿದರು. ನನಗೆ ಮದುವೆ ಇಷ್ಟವಿಲ್ಲದಿದ್ದರೂ ಒಂದು ಕಡೆ ಚರಣ್ ಹೇಳಿದ ಮಾತುಗಳು ಮತ್ತು ಇನ್ನೊಂದು ಕಡೆ ಮಾವ ನನ್ನ ಮಗ ಚರಣ್ ಸಾಯುವ ಸಮಯದಲ್ಲಿ ನಿನ್ನನ್ನು ಒಂಟಿಯಾಗಿರಲು ಬಿಡಬಾರದು, ನಿನಗೆ ಇನ್ನೊಂದು ಮದುವೆಯನ್ನು ಮಾಡಬೇಕು ಎಂದು ಅವನ ಆಸೆಯನ್ನು ನಮ್ಮ ಬಳಿ ತಿಳಿಸಿದ್ದ. ಈಗ ಅದು ನಮ್ಮ ಜವಾಬ್ದಾರಿಯಾಗಿದೆ. ನೀನು ಆ ಜವಾಬ್ದಾರಿಗೆ ಯಾವುದೇ ಅಡ್ಡಿ ಮಾಡದೆ ಮದುವೆಗೆ ಒಪ್ಪಿಕೊಳ್ಳಬೇಕು ಅಂತ ಅತ್ತೆ ನನಗೆ ಜೋರು ಮಾಡಿದರು. ನಾನು ಆಗ ಚರಣ್ನ ಆಸೆ ಇದೇ ಆಗಿದ್ದರೆ ನಾನು ಏನೂ ಮಾಡುವುದಕ್ಕೆ ಆಗುವುದಿಲ್ಲ. ನನಗೆ ಮದುವೆ ಇಷ್ಟವಿಲ್ಲದಿದ್ದರೂ ಬದುಕಿದ್ದಾಗ ಚರಣ್ ಪದೇ ಪದೇ ನನಗೆ ಹೇಳುತ್ತಿದ್ದರಿಂದ ಈ ಮದುವೆಗೆ ಒಪ್ಪಿಕೊಂಡೆ. ನನ್ನ ಅತ್ತೆ ಮಾವ ಮದುವೆಯನ್ನು ಮಾಡಿಸಿದರು. ಆದರೆ ಮದುವೆ ದಿನ ಪ್ರತಿಯೊಬ್ಬರು ನನ್ನನ್ನು ತೆಗಳುತ್ತಿದ್ದರು. ಗಂಡ ಸತ್ತು ಇನ್ನು ತಿಂಗಳು ಕೂಡ ಆಗಿಲ್ಲ. ಮನೆ ತುಂಬ ಸೂತಕವೇ ಆವರಿಸಿದೆ. ಅಷ್ಟು ಬೇಗ ಆಗಲೇ ಇವಳು ಇನ್ನೊಂದು ಮದುವೆಯಾಗುತ್ತಿದ್ದಾಳೆ. ಮತ್ತೆ ಇವಳ ಅತ್ತೆ ಮಾವನನ್ನು ನೋಡು, ಮಗ ಸತ್ತಿರುವ ಚಿಂತೆ ಇಲ್ಲದೆ ಅವಳಿಗೆ ಮದುವೆ ಮಾಡುತ್ತಿದ್ದಾರೆ. ಇವರೆಂಥ ಅಪ್ಪ ಅಮ್ಮ ಎಂದು ಅವರ ಮನಸ್ಸಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಹುಡುಗನನ್ನು ಇಲ್ಲಿಯವರೆಗೂ ನೋಡಲೇ ಇಲ್ಲ. ಮದುವೆಯಲ್ಲಿಯೂ ನಮ್ಮಿಬ್ಬರ ಮುಖವನ್ನು ಹೂವಿನ ಅಲಂಕಾರದಿಂದ ಮುಚ್ಚಲಾಗಿತ್ತು. ಅದು ಅಲ್ಲದೆ ನನಗೆ ಅವನನ್ನು ನೋಡುವ ಆಸೆಯೂ ಇರಲಿಲ್ಲ. ಮೊದಲ ರಾತ್ರಿ ಹುಡುಗ ನನ್ನ ರೂಮಿಗೆ ಬಂದವನು ಅವನ ಮುಖದ ಮೇಲಿದ್ದ ಹೂವಿನ ಅಲಂಕಾರ ತೆಗೆದಾಗ ಅವನ ಮುಖವನ್ನು ನೋಡಿ ನಾನು ಬೆಚ್ಚಿಬಿದ್ದು ಜೋರಾಗಿ ಕೂಗಿದೆ ಮತ್ತು ನಡುಗುತ್ತಾ ನಾನು ಬದುಕಿನಲ್ಲಿ ಇಷ್ಟು ಕಷ್ಟದ ಸಮಯವನ್ನು ಎದುರಿಸುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ. ಈಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತಿತ್ತು ಎಂದರೆ ಈ ಕ್ಷಣವೇ ನನಗೆ ಸಾವು ಬರಬಾರದೆ ಎನ್ನುವಷ್ಟು. ಈ ನನ್ನ ಹೊಸ ಗಂಡನ ಮುಖ ಹೊಸದಾಗಿರುತ್ತದೆ ಎಂದುಕೊಂಡೆ. ಆದರೆ ಅದು ಹಳೆಯ ಮುಖವೇ ಆಗಿತ್ತು. ಆ ಮುಖ ಸ್ವತಃ ನನ್ನ ಮಾವನದಾಗಿತ್ತು. ನಾನು ಇನ್ನೂ ಹೆಚ್ಚು ಹೆಚ್ಚು ಹೆದರಲು ಶುರು ಮಾಡಿದೆ. ನನ್ನ ಮಾವ ನನ್ನ ಮದುವೆಯಾಗಿದ್ದಾನೆಯೇ? ಅಯ್ಯೋ ದೇವರೇ, ಇದೆಂಥ ಕೆಲಸ ಮಾಡಿಸಿದ್ದೀಯಾ ನನ್ನ ಜೊತೆ? ತಂದೆಯ ಸಮಾನರಾಗಿರುವ ಮಾವನನ್ನು ನನ್ನ ಜೊತೆ ಮದುವೆ ಮಾಡಿಸಿದ್ದೀಯಾ? ಹಾಗಿದ್ದರೆ ನನ್ನ ಗಂಡ ಬದುಕಿದ್ದಾಗ ಒಂದು ಮುದುಕನ ಫೋಟೋವನ್ನು ತೋರಿಸಿದ, ಅದು ಇವರೇನಾ? ಅದರಲ್ಲಿ ಅವರ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ನನ್ನ ಗಂಡ ತನ್ನ ತಂದೆಯನ್ನೇ ನನಗೆ ಮದುವೆಯಾಗಲು ಪೀಡಿಸುತ್ತಿದ್ದನಾ? ಇಲ್ಲಿ ಯಾರು ಕೆಟ್ಟವರು ಎಂದು 108 ಪ್ರಶ್ನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ನನ್ನ ತಲೆಯಲ್ಲಿ ತಿರುಗುತ್ತಿದ್ದವು. ನನ್ನ ಮಾವ ಎದುರಿಗೆ ಬಂದು ಹೇಳಿದ, ಇಂದಿನಿಂದ ನಾನು ನಿನ್ನ ಗಂಡ. ಇನ್ನು ಮುಂದೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ನಿನಗೆ ನಾನು ಒಂದು ಹೊಸ ಜೀವನವನ್ನು ಕೊಡುತ್ತಿದ್ದೇನೆ ಎಂದು ಏನೋ ಗನಂದಾರಿ ಕೆಲಸ ಮಾಡಿರುವವನಂತೆ ಮಾತನಾಡುತ್ತಿದ್ದ. ಅವರ ಹಿಂದೆ ನನ್ನ ಅತ್ತೆ ಕೂಡ ಬಂದರು. ನಾನು ನಿನಗೆ ನನ್ನ ಗಂಡನನ್ನು ಬಿಟ್ಟುಕೊಟ್ಟಿದ್ದೇನೆ. ನಿನ್ನ ಬದುಕನ್ನು ಬಂಗಾರ ಮಾಡಲು ಇವನ ಜೊತೆ ಸಂಸಾರ ಮಾಡು ಅಂತ ಹೇಳುತ್ತಿದ್ದಾಗ ನಾನು ಅವಳಿಗೆ ಹೊಡೆಯಲು ಕೈಯನ್ನು ಎತ್ತಿದೆ. ಇನ್ನು ಒಂದು ಮಾತು ನಿಮ್ಮ ಬಾಯಿಯಿಂದ ನಾನು ಕೇಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿ ಜೋರಾಗಿ ಕಿರುಚುತ್ತಾ ಅವರಿಬ್ಬರನ್ನು ಆಚೆ ಹೋಗಲು ಹೇಳಿದೆ. ನಾನು ಕಿರುಚಾಡಿದ ಶಬ್ದಕ್ಕೆ
ಅವರಿಬ್ಬರು ನನ್ನ ರೂಮಿನಿಂದ ಹೊರಗಡೆ ಹೋದರು. ನನ್ನ ಜೀವನದಲ್ಲಿ ಏನಾಗುತ್ತಿದೆ? ಏಕೆ ಈ ರೀತಿಯಲ್ಲಿ ನಡೆಯುತ್ತಿದೆ? ನನ್ನ ಗಂಡ ನನ್ನ ವಿಷಯದಲ್ಲಿ ಏನು ಮಾಡಿದ? ಇವರೆಲ್ಲ ಹೀಗೇಕೆ ನಡೆದುಕೊಳ್ಳುತ್ತಿದ್ದಾರೆ? ಯಾವುದು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಪ್ರತಿ ಬಾರಿಯೂ ಇವರುಗಳು ಈ ಮನೆಯಲ್ಲಿ ನನ್ನನ್ನು ಕೊಲ್ಲುತ್ತಿದ್ದಾರೆ ಅಂತ ನೋವಾಗುತ್ತಿತ್ತು. ರಾತ್ರಿ ಪೂರ್ತಿ ಅಳುತ್ತಾ ನಿದ್ದೆ ಮಾಡದೆ ಕುಳಿತಿದ್ದೆ. ಬೆಳಗ್ಗೆ ಮನೆ ಕೆಲಸದವಳು ನನಗೆ ಊಟವನ್ನು ತಂದುಕೊಟ್ಟಳು. ನನಗೆ ಬದುಕುವ ಯಾವುದೇ ಆಸೆಗಳು ಇಲ್ಲವಾದ್ದರಿಂದ ಊಟವನ್ನು ಮಾಡಲಿಲ್ಲ. ಕೊನೆಗೆ ನನ್ನ ಹೊಸ ಗಂಡ ಬಂದು ಯಾವುದೋ ಕಾಗದ ಪತ್ರಗಳಿಗೆ ನನ್ನಿಂದ ಸಹಿ ಮಾಡಿಸಿಕೊಂಡು ತೆಗೆದುಕೊಂಡು ಹೋದ. ಇದು ಒಂದು ದಿನವಲ್ಲ, ಪ್ರತಿದಿನವೂ ಇದೇ ರೀತಿ ನಡೆಯುತ್ತಿತ್ತು. ನಾನು ಪತ್ರವನ್ನು ಓದಲು ಶುರು ಮಾಡಿದರೆ ಅವನು ನನ್ನ ಮೈಯನ್ನು ಮುಟ್ಟಲು ಹತ್ತಿರ ಬರುತ್ತಿದ್ದ. ಅಥವಾ ಸಹಿ ಮಾಡುವುದಿಲ್ಲ ಎಂದರೆ ನಾನು ಪ್ರತಿದಿನವೂ, ಅಂದರೆ ಪ್ರತಿ ರಾತ್ರಿ ನಿನ್ನ ರೂಮಿನಲ್ಲಿ ಇರುತ್ತೇನೆ, ನಿನ್ನ ಜೊತೆ ಗಂಡನಾಗಿ, ನಿಜವಾಗಲು ಅಂತ ಹೆದರಿಸುತ್ತಿದ್ದ. ಆ ನೋವು ಹಿಂಸೆಯನ್ನು ಸಹಿಸಲಾರದೆ ನಾನು ಸಹಿಯನ್ನು ಮಾಡುತ್ತಿದ್ದೆ. ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸಿರಲಿಲ್ಲ. ಅಪ್ಪ ಅಮ್ಮ ಫೋನ್ ಮಾಡಿ ಮಾತನಾಡುತ್ತಿದ್ದರು. ನನ್ನ ಮಾವ ನನಗೆ ಮಾಡಿದ ನೀಚ ಕೆಲಸದಿಂದ ಅವರು ನನ್ನ ಮನೆಯ ಬಾಗಿಲಿಗೆ ಬರುತ್ತಿರಲಿಲ್ಲ. ಇವರು ಸಂಪೂರ್ಣವಾಗಿ ಹೊರಗಿನ ಪ್ರಪಂಚದಿಂದ ನನ್ನನ್ನು ಮುಚ್ಚಿಟ್ಟಿದ್ದರು. ಒಂದು ದಿನ ನಾನು, ಈ ಆಸ್ತಿಯನ್ನು ನೀವೇ ಇಟ್ಟುಕೊಂಡು ಬಿಡಿ, ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ, ನನಗೆ ನಿಮ್ಮ ಯಾವುದೇ ಆಸ್ತಿ ಆಗಲಿ ಹಣಕಾಸು ಆಗಲಿ ಬೇಡ ಎಂದು ಹೇಳುವ ಪ್ರಯತ್ನ ಮಾಡಿ ಅವರ ರೂಮಿನ ಬಳಿಗೆ ಹೋದಾಗ ಆ ಕಡೆಯಿಂದ ನನ್ನ ಅತ್ತೆ ಮಾವ ಮಾತನಾಡುತ್ತಿದ್ದರು. ನಮ್ಮ ಯಾವುದೇ ರಹಸ್ಯವನ್ನು ಕೂಡ ನೀನು ಸ್ನೇಹ ಬಳಿ ಬಾಯಿ ಬಿಡಬೇಡ ಎಂದು ಮಾವನಿಗೆ ಹೇಳುತ್ತಿದ್ದರು. ಮಾವ, ನಾನು ಯಾವ ವಿಷಯವನ್ನು ಅವಳಿಗೆ ಇಲ್ಲಿಯವರೆಗೂ ಹೇಳಿಲ್ಲ, ಹೇಳುವುದೂ ಇಲ್ಲ ಕಣೆ. ನೀನು ಕೂಡ ಅವಳಿಗೆ ಏನಾದರೂ ಬೈಯುವಾಗ ಅವಸರದಲ್ಲಿ ಬಾಯಿ ಬಿಟ್ಟಿಯಾ, ಹುಷಾರು ಎಂದು ಹೇಳಿದರು. ಆಗ ನನಗೆ ಅರ್ಥವಾಗಿತ್ತು, ಇವರಿಬ್ಬರು ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅಂತ ಮನಸ್ಸಿಗೆ ಅನಿಸಿತು. ಆದರೆ ಆ ಮುದುಕ ನನ್ನ ಹತ್ತಿರ ಬಾಯಿ ಬಿಡುವುದಿಲ್ಲ, ಏನು ಮಾಡಲಿ ಅಂತ ಚಿಂತಿಸಿದಾಗ ನನಗೆ ಒಂದು ಉಪಾಯ ಹೊಳೆಯಿತು. ನಾನು ಆ ಮುದುಕ ಗಂಡನ ಜೊತೆ ಚೆನ್ನಾಗಿರುವವಳಂತೆ ನಾಟಕ ಮಾಡಿ ಅವನ ಕೈಯನ್ನು ಹಿಡಿದುಕೊಂಡು ನನ್ನ ರೂಮಿಗೆ ಕರೆದುಕೊಂಡು ಹೋದೆ. ನಾನು ರೂಮಿಗೆ ಹೋಗುತ್ತಿದ್ದಾಗ ನನ್ನ ಅತ್ತೆ ನನ್ನ ಹಿಂದೆ ಬಂದು, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಗಂಡನನ್ನು ಹೀಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದರು. ಆಗ ನಾನು ಅತ್ತೆಗೆ ನನ್ನ ಗಂಡನನ್ನು ನಾನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದೆ. ಆಗ ನನ್ನ ಮುದಿಗಂಡ ಜೊಲ್ಲು ಸುರಿಸುತ್ತಾ ಮುಖವನ್ನು ಹರಳಿಸಿದ ಮತ್ತು ಅವನಿಗೆ ನನ್ನ ಮಾತುಗಳನ್ನು ಕೇಳಿ ತುಂಬ ಖುಷಿಯಾಗಿತ್ತು. ಆ ಖುಷಿಯಲ್ಲಿ ಅವನು ನನ್ನ 2 ಕೈಗಳನ್ನು ಹಿಡಿದುಕೊಂಡು ನನ್ನ ರೂಮಿಗೆ ಬಂದ. ಅತ್ತೆ ಅದನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಿದ್ದಳು. ಅವಳು ಹೇಗಾದರೂ ಸಾಯಲಿ, ನಾನು ಈ ಮುದುಕನ ಬಳಿ ನಿಜವಾದ ವಿಷಯವನ್ನು ಬಾಯಿ ಬಿಡಿಸಲೇಬೇಕು ಅಂತ ಆ ಮುದುಕನಿಗೆ ನನ್ನ ಮೇಲೆ ಆಸೆ ಹುಟ್ಟುವಂತೆ ನಡೆದುಕೊಳ್ಳುತ್ತಿದ್ದೆ. ಆಗ ಅವನು ಏಕಾಏಕಿ ನನ್ನನ್ನು ಮುಟ್ಟಲು ಶುರು ಮಾಡಿದ. ಆಗ ನಾನು ಅವನ ಕೈಗಳನ್ನು ಹಿಡಿಯುತ್ತಾ ಹೇಳಿದೆ, ನೀವು ನನ್ನನ್ನು ಮುಟ್ಟುವುದಕ್ಕೂ ಮುಂಚೆ ನಿನ್ನ ವಯಸ್ಸಾದ ಆ ಹೆಂಡತಿಯನ್ನು ಮನೆಯಿಂದ ಹೊರಗಡೆ ಕಳಿಸೋಣ, ಅವಳು ಇದ್ದರೆ ನಮ್ಮ ಸ್ವತಂತ್ರ ಬದುಕಿಗೆ ಕಷ್ಟವಾಗುತ್ತಾಳೆ ಅಂತ ಒಂದು ಮಾತನ್ನು ಹೇಳಿದೆ. ತಕ್ಷಣ ಆ ಮುದುಕ ರೂಮಿನಿಂದ ಹೊರಗಡೆ ಹೋಗಿ, ನೀನು ಈ ಮನೆಯನ್ನು ಬಿಟ್ಟು ತೊಲಗು ಎಂದು ಹೇಳಿದ. ಆಗ ಮುದುಕಿ ಅವನ ಜೊತೆ ಜಗಳ ಮಾಡುತ್ತಿದ್ದಳು. ಅವನ ಮಾತಿಗೆ ಅವಳು ಒಪ್ಪಲಿಲ್ಲ. ಅವಳು ಏನನ್ನೋ ಮಾತನಾಡಲು ಒದ್ದಾಡುತ್ತಿದ್ದಳು. ಅಷ್ಟರಲ್ಲಿ ಆ ಮುದುಕ, ಅಂದರೆ ನನ್ನ ಮಾವ, ಅವಳನ್ನು ಕರೆದುಕೊಂಡು ರೂಮಿಗೆ ಹೊರಟು ಹೋದ. ಆಗ ನನಗೆ ಅನಿಸಿತು, ಬರೀ ಇಷ್ಟು ಮಾತ್ರ ಸಾಕಾಗುವುದಿಲ್ಲ, ನಾನು ಇನ್ನು ಏನಾದರೂ ಉಪಾಯ ಮಾಡಬೇಕು ಅಂತ. ಇಂದು ಸಾಯಂಕಾಲ ನನ್ನ ಮಾವ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವ ಸಮಯದಲ್ಲಿ ನಾನು ಸುಂದರವಾಗಿ ರೆಡಿಯಾಗಿ ಅವರಿಗೆ ಕಾಯುತ್ತಿರುವಂತೆ ಕುಳಿತಿದ್ದೆ. ನನ್ನನ್ನು ನೋಡಿದ ಮಾವ ನನ್ನನ್ನು ಕರೆದುಕೊಂಡು ಸೀದಾ ರೂಮಿಗೆ ಬಂದ. ನನಗೆ ಈ ರಾತ್ರಿ ನೀನು ಬೇಕೇ ಬೇಕು, ನೀನು ಏನು ಹೇಳಿದರೂ ನಾನು ಅದನ್ನು ಮಾಡುತ್ತೇನೆ, ನಿನ್ನನ್ನು ಬಿಟ್ಟು ನನಗೆ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿಲ್ಲ ಅಂತ ಮುದುಕ ಏನೇನೋ ಚಟಪಡಿಸುತ್ತಿದ್ದ. ನಾನು ಆಗ ಇದೇ ಸರಿಯಾದ ಸಮಯ, ಕುರಿ ಹಳ್ಳಕ್ಕೆ ಬೀಳುತ್ತಿದೆ ಅಂತ ಮನಸ್ಸಿನಲ್ಲೇ ಅನಿಸಿತು. ನಾನು ಹೇಳಿದೆ, ನೀನು ನಿನ್ನ ಹೆಂಡತಿಯನ್ನು ಕಳಿಸು, ಅವಳು ಇದ್ದರೆ ನನಗೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ಅವಳು ಕೆಲಸದವಳ ಜೊತೆ ಸೇರಿ ನನಗೆ ಊಟದಲ್ಲಿ ಏನನ್ನಾದರೂ ಹಾಕಿ ಸಾಯಿಸಬೇಕು ಎಂದು ಈಗಾಗಲೇ ಹೇಳುತ್ತಿದ್ದಳು. ಈಗ ನೀನು ನನ್ನ ಜೊತೆ ಇದ್ದರೆ ನಿಜವಾಗಲೂ ಅವಳು ಬದುಕಲು ಬಿಡುವುದಿಲ್ಲ ಎಂದು ಹೇಳಿದೆ. ಆಗ ಮುದುಕ, ನೀನು ನಿನ್ನ ಗಂಡ, ಅಂದರೆ ನನ್ನ ಮಗನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀಯಾ ಎಂದು ಕೇಳಿದ. ಅದಕ್ಕೆ ನಾನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಅವನು ಈಗ ತೀರಿಕೊಂಡಿದ್ದಾನೆ, ಮತ್ತೆ ಎಂದಿಗೂ ಅವನು ಬರುವುದಿಲ್ಲ, ಅವನನ್ನು ನೆನೆದು ಯಾವ ಸುಖವನ್ನು ಪಡಲಿ ನಾನು, ನನಗೆ ಬೇಕಾಗುವ ಎಲ್ಲ ಸುಖ ಸಂತೋಷಗಳನ್ನು ನೀನು ಕೊಡಬೇಕು ಅಂತ ನನ್ನ ಮಾವ, ಅಂದರೆ ನನ್ನ ಹೊಸ ಗಂಡನಿಗೆ ಹೇಳಿದೆ. ಇಷ್ಟು ಮಾತು ಸಾಕಾಗಿತ್ತು ಅವನಿಗೆ.
ಈ ಮಾತುಗಳನ್ನು ಕೇಳಿ ಖುಷಿಯಿಂದ ಹೋಗಿ ರೂಮಿನ ಬಾಗಿಲನ್ನು ತೆಗೆದ. ಅಷ್ಟರಲ್ಲಿ ಎದುರುಗಡೆ ಅತ್ತೆ ನಿಂತಿದ್ದರು, ಅಂದರೆ ಅವನ ಹೆಂಡತಿ. ಅವಳು ಅವನ ಕೆನ್ನೆಗೆ ಪಟಾರಣೆ ಹೊಡೆದಳು. ನಾವು ಇವಳ ಆಸ್ತಿಯನ್ನು ಹೇಗಾದರೂ ಮಾಡಿ ಕಿತ್ತುಕೊಳ್ಳೋಣ ಅಂತ ನಿನ್ನನ್ನು ಇವಳಿಗೆ ಕೊಟ್ಟು ಮದುವೆ ಮಾಡಿದರೆ ನೀನು ನನಗೆ ಮೋಸ ಮಾಡುತ್ತೀಯ ಮುದುಕ ಅಂತ ಅವನ ಮುಖಕ್ಕೆ ಉಗಿದಳು. ಅದೇ ಸಮಯಕ್ಕೆ ನಾನು ಉರಿಯುತ್ತಿದ್ದ ಬೆಂಕಿಗೆ ತುಪ್ಪವನ್ನು ಸುರಿಯಬೇಕೆಂದುಕೊಂಡು, ನೋಡು ಮುದುಕಿ, ಬಯ್ಯಬೇಡ, ನನ್ನ ಎಲ್ಲ ಆಸ್ತಿಯು ಈಗ ಅವನದ್ದೇ, ನೀನು ಮನೆ ಬಿಟ್ಟು ಹೋಗು ಎಂದು ಹೇಳಿದಾಗ ನನ್ನ ಅತ್ತೆಗೆ ಇನ್ನೂ ಕೋಪ ಹೆಚ್ಚಾಗಿ, ಏನೇ ಮರ್ಯಾದೆ ಇಲ್ಲದವಳೆ, ನಿನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಅನ್ನು ಕೊಟ್ಟು ಸಾಯಿಸಿದ್ದು ಈ ಮುದುಕನೇ. ಅಷ್ಟೇ ಅಲ್ಲ, ನಿನ್ನ ಗಂಡ ನಮ್ಮ ಸ್ವಂತ ಮಗ ಏನೂ ಅಲ್ಲ, ನಮ್ಮಿಬ್ಬರಿಗೆ ಮಕ್ಕಳಾಗಿರಲಿಲ್ಲ. ಆದರೆ ನಮ್ಮ ಇಡೀ ಆಸ್ತಿ ನನ್ನ ತಂದೆ ತಾಯಿಯ ಹೆಸರಿನಲ್ಲಿತ್ತು. ಅವರು ನಾನು ಮುಂದೆ ಹುಟ್ಟುವ ನನ್ನ ಮೊಮ್ಮಕ್ಕಳಿಗೆ ಮಾತ್ರ ಆಸ್ತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದರು. ಹಾಗಾಗಿ ನಾವು ಅವನನ್ನು ಅನಾಥಾಶ್ರಮದಿಂದ ತೆಗೆದುಕೊಂಡು ಬಂದು ನಮಗೆ ಹುಟ್ಟಿರುವ ಮಗು ಎಂದು ನಂಬಿಸಿ ಊರಿನಲ್ಲಿದ್ದ ನನ್ನ ತಂದೆ ತಾಯಿಗೆ ತಿಳಿಸಿದೆವು. ಆಗ ಅವರು ಇಡೀ ಆಸ್ತಿಯನ್ನು ಇವನ ಹೆಸರಿಗೆ ಮಾಡಿದರು. ಒಂದು ವೇಳೆ ನಾಳೆ ಇವನು ಸತ್ಯ ತಿಳಿದು ಇವರು ನನ್ನ ತಂದೆ ತಾಯಿ ಅಲ್ಲ ಎಂದು ಆಸ್ತಿಯನ್ನೆಲ್ಲ ಪಟಾಯಿಸಿಕೊಂಡು ಹೊರಟು ಹೋದರೆ ನಮಗೆ ಬೀದಿಯ ಗತಿಯಾಗಿರುವುದು ಎಂದು ಅವನಿಗೆ ದಿನ ಕೊಡುತ್ತಿದ್ದ ಊಟದಲ್ಲಿ ಸ್ವಲ್ಪ ವಿಷಯವನ್ನು ಸೇರಿಸಿ ಕೊಡುತ್ತಿದ್ದೆವು. ಅದು ಅಲ್ಲದೆ ಅವನಿಗೆ ನಮ್ಮ ಸಂಬಂಧಿಕರಲ್ಲಿ ಹುಡುಗಿಯನ್ನು ನೋಡಿದ್ದೆವು. ಅವಳು ನಮ್ಮ ಮನೆಗೆ ತಕ್ಕ ಸೊಸೆಯಾಗಿದ್ದಳು. ಆದರೆ ಇವನು ನಿನ್ನನ್ನು ಪ್ರೀತಿಸಿ ಕಟ್ಟಿಕೊಂಡು ಬಂದ. ಈ ವಿಷಯ ನಿನಗೆ ತಿಳಿಬಾರ್ದು ಅಂತಾನೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ನಾವು ನಿನ್ನನ್ನು ಕರೆದುಕೊಂಡು ಹೋಗುತ್ತಿರಲಿಲ್ಲ. ನಾವು ಅವನಿಗೆ ವಿಷ ಕೊಡುತ್ತಿದ್ದ ವಿಷಯ ಡಾಕ್ಟರ್ಗೂ ಸಹ ತಿಳಿದಿತ್ತು. ನಾವೇ ಅವರಿಗೆ ದುಡ್ಡಿನ ಆಸೆ ತೋರಿಸಿ ಅವರ ಬಳಿ ವಿಷದ ಔಷಧಿಯನ್ನು ತೆಗೆದುಕೊಂಡು ಬರುತ್ತಿದ್ದೆವು. ಮದುವೆ ಬಳಿಕ ಅವನು ತೀರಾ ಬದಲಾಗಿ ಹೋಗಿದ್ದ. ತಂದೆ ತಾಯಿಯರಿಗೆ ಏನೂ ತಂದು ಕೊಡದೇ ಇದ್ದರೂ ನಿನಗೆ ವಜ್ರ, ಚಿನ್ನ, ಬೆಳ್ಳಿ ಅಂತ ಪ್ರತಿದಿನ ನಿನಗೆ ತಂದು ಸುರಿತಿದ್ದ. ಅವನು ಕೂಡ ಸ್ವತಃ ಎಷ್ಟೋ ಸಂಪಾದನೆ ಮಾಡಿದ್ದ. ಎಲ್ಲವನ್ನು ನಿನಗೆ ಮಾಡುವವನಿದ್ದ. ಆಗಲೇ ನಮಗೆ ತಿಳಿಯಿತು, ಇವನು ನಮ್ಮನ್ನು ಖಂಡಿತ ಬೀದಿಪಾಲು ಮಾಡುತ್ತಾನೆ ಎನ್ನುವುದು ಅರ್ಥವಾಗಿತ್ತು. ಅಷ್ಟೇ ಅಲ್ಲ, ಅವನಿಗೆ ಯಾವ ಕ್ಯಾನ್ಸರ್ ಕೂಡ ಇರಲಿಲ್ಲ. ನಾವೇ ಆ ಡಾಕ್ಟರ್ ಬಳಿ ಸುಳ್ಳು ರಿಪೋರ್ಟ್ಗಳನ್ನು ಮಾಡಿಸುತ್ತಿದ್ದೆವು. ಕೇಳಿದಷ್ಟು ಹಣ ಕೊಟ್ಟು ನಮಗೆ ಹೇಗೆ ಬೇಕು ಆ ರೀತಿ ರಿಪೋರ್ಟ್ಗಳನ್ನು ತೆಗೆಸಿಕೊಳ್ಳುತ್ತಿದ್ದೆವು. ಅವನಿಗೆ ದಿನ ಸ್ಲೋ ಪಾಯ್ಸನ್ ಕೊಡುತ್ತಿದ್ದಾಗ ಅವನು ಹೇಗಿದ್ದರೂ ಸಾಯುತ್ತಾನೆ ಎಂದು ನಮಗೆ ತಿಳಿದಿತ್ತು. ನಂತರ ಆಸ್ತಿಯೆಲ್ಲವೂ ನಿನ್ನ ಪಾಲಾಗಿ ಬಿಡುತ್ತದೆ. ನೀನು ಅದನ್ನು ತೆಗೆದುಕೊಂಡು ನಿನ್ನ ತವರು ಮನೆ ಕಡೆ ಪ್ರಯಾಣ ಬೆಳೆಸುತ್ತೀಯ ಎಂದು ನಮಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮನೆಯಲ್ಲಿ ನೀನಿಲ್ಲದ ಸಮಯದಲ್ಲಿ ನಿನ್ನ ಗಂಡನಿಗೆ ಹೇಳಿದೆ, ಸ್ನೇಹ ನನ್ನ ಗಂಡನನ್ನು ಮದುವೆಯಾಗಬೇಕು, ಇಲ್ಲವಾದರೆ ಅವಳನ್ನು ಜೀವಂತವಾಗಿ ಬದುಕುವುದಕ್ಕೆ ನಾವು ಬಿಡುವುದಿಲ್ಲ ಎಂದು ಅವನಿಗೆ ಭಯ ಹುಟ್ಟಿಸಿದೆವು. ಅದಕ್ಕಾಗಿಯೇ ನಿನ್ನ ಗಂಡ ಆ ಮುದುಕನ ಫೋಟೋ ತೋರಿಸಿ ಅವನು ಸಾಯುತ್ತಿದ್ದಾಗ ನಿನ್ನ ಬಳಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ, ಇವನನ್ನು ಮದುವೆಯಾಗು ಅಂತ. ಅಷ್ಟೇ ಅಲ್ಲ, ಬೇಗ ಸಾಯುತ್ತೇನೆ ಎಂದು ತಿಳಿದಾಗ ಅವನು ಎಲ್ಲ ಆಸ್ತಿಯನ್ನು ನಮಗೆ ತಿಳಿಯದ ಹಾಗೆ ನಿನ್ನ ಹೆಸರಿಗೆ ಬರೆಸಿದ್ದಾನೆ. ಒಂದೇ ಒಂದು ಬಿಡಿಗಾಸು ಕೂಡ ನಮ್ಮ ಹೆಸರಿಗೆ ಬರೆದಿಲ್ಲ. ಅದೇ ಕೋಪಕ್ಕೆ ನನ್ನ ಗಂಡನನ್ನು ನಿನ್ನ ಜೊತೆ ಮದುವೆ ಮಾಡಿಸಿದೆ. ಪ್ರತಿದಿನ ನಿನ್ನ ಹತ್ತಿರ ಬಂದು ಮುಟ್ಟುವ ಪ್ರಯತ್ನವನ್ನು ಮಾಡಿಸುತ್ತಿದ್ದೆ. ಯಾಕೆಂದರೆ ನೀನು ಅದಕ್ಕೆ ಹೆದರಿಕೊಂಡು ಏನನ್ನು ಕೇಳದೆ ನಾವು ಕೊಡುವ ಪತ್ರಗಳಿಗೆ ಸಹಿ ಹಾಕಲಿ ಅಂತ ಅಷ್ಟೇ. ಅದನ್ನು ಬಿಟ್ಟು ನೀನು ನನ್ನ ಗಂಡನ ಜೊತೆ ಸಂಸಾರ ಮಾಡಲಿ ಅಂತ ಅಲ್ಲ ಎಂದು ಜೋರಾಗಿ ಕಿರುಚುತ್ತಾ ಆ ಮುದುಕನ ಹೆಂಡತಿ ಹೇಳಿದಳು. ಆಗ ಆ ಮುದುಕ ನಡುಗುತ್ತಾ ಬೆವರುತ್ತಿದ್ದ. ಅದರ ಜೊತೆಗೆ ಅತ್ತೆಗೆ ಏನನ್ನು ಹೇಳಬೇಡ ಎಂದು ಸನ್ನೆಯನ್ನು ಕೂಡ ಮಾಡುತ್ತಿದ್ದ. ಆದರೆ ಅತ್ತೆ ನನ್ನ ಮೇಲಿನ ಕೋಪಕ್ಕೆ ನನ್ನನ್ನು ಬೈಯುವ ಭರದಲ್ಲಿ ಎಲ್ಲ ಸತ್ಯವನ್ನು ಕಕ್ಕಿದಳು. ಆದರೆ ನಾನು ಇದನ್ನೆಲ್ಲ ಮುಂಚೆಯೇ ಅರಿತು ನನ್ನ ರೂಮಿನಲ್ಲಿ ನನ್ನ ಗಂಡನ ಫೋನನ್ನು ಅವರಿಗೆ ತಿಳಿಯದ ಹಾಗೆ ರೆಕಾರ್ಡ್ ಆಗಲು ಆನ್ ಮಾಡಿಬಿಟ್ಟಿದ್ದೆ. ಅತ್ತೆ ನನಗೆ ಎಲ್ಲ ಸತ್ಯ ತಿಳಿದು ಹೋಗಿದೆ ಎಂದು ಅರಿತು ನನ್ನನ್ನು ರೂಮಿನಲ್ಲಿ ಕೂಡಿ ಹಾಕಿದಳು. ನನ್ನ ಫೋನನ್ನು ಕಿತ್ತುಕೊಂಡು ಹೋದಳು. ಆದರೆ ನನ್ನ ಗಂಡನ ಫೋನ್ ಮಂಚದ ಮೇಲೆ ದಿಂಬಿನ ಕೆಳಗೆ ಇತ್ತು. ಅದನ್ನು ಅವಳು ಮರೆತಿದ್ದಳು. ನಾನು ತಕ್ಷಣ ನನ್ನ ತಂದೆ ತಾಯಿ ಹಾಗೂ ಪೊಲೀಸ್ ಮತ್ತೆ ಒಬ್ಬ ಲಾಯರ್ಗೆ ಕೂಡ ಈ ರೆಕಾರ್ಡನ್ನು ಕರೆಸಿಕೊಂಡೆ. 1 ಗಂಟೆಯ ನಂತರ ಅವರು ಕೂಡ ಮನೆಗೆ ಬಂದರು. ಇದನ್ನು ನೋಡಿದ ಮುದುಕಿ ಗಾಬರಿಗೊಂಡು ನನ್ನ ರೂಮಿನ ಬಾಗಿಲನ್ನು ತೆಗೆದರು ಮತ್ತು ಪೊಲೀಸರ ಮುಂದೆ ವಾದಕ್ಕೆ ನಿಂತರು. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ಅವಳು ನಿಮಗೆ ಎಲ್ಲವನ್ನು ಸುಳ್ಳು ಹೇಳುತ್ತಿದ್ದಾಳೆ ಎಂದು. ಆಗ ಪೊಲೀಸರು ಅವರ ಫೋನಿಗೆ ಕಳಿಸಿದ್ದ ರೆಕಾರ್ಡನ್ನು ಆನ್ ಮಾಡಿ ಕೇಳಿಸಿದರು. ಆಗ ಮುದುಕಿ ಇಬ್ಬರು ಮುಖ ನೋಡಿಕೊಂಡು ಪೊಲೀಸರ ಮುಂದೆ ಪೇಚಾಡುತ್ತಿದ್ದರು. ಅದೇ ಸಮಯಕ್ಕೆ ಲಾಯರ್ ಕೂಡ ಮನೆಗೆ ಬಂದರು. ಪೊಲೀಸರು ಆ ಮುದುಕಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಜೊತೆಗೆ ಡಾಕ್ಟರ್ ಕೂಡ ಇವರ ಜೊತೆ ಸೇರಿಕೊಂಡು ಮಾಡಿದ ಮೋಸವನ್ನು ತಿಳಿಸಿದೆ.
ಈಗ ಅವರು ಕೂಡ ಕಂಬಿ ಎಣಿಸುತ್ತಿದ್ದಾರೆ. ನಾನು ಲಾಯರ್ ಬಳಿ ಹೇಳಿದೆ, ಇವರ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಎಂದು. ಇವರ ತಪ್ಪನ್ನ ಕೋರ್ಟ್ ಮುಂದೆ ಇಟ್ಟು ವಾದ ಮಾಡಿಸಿದಾಗ ಅವರ ತಪ್ಪುಗಳು ಸಾಬೀತಾಗಿ ಅವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಚರಣ್ ಮೇಲಿನ ಪ್ರೀತಿಯ ನೆನಪು ಇನ್ನೂ ಮಾಸಿರಲಿಲ್ಲ. ಅವನನ್ನು ಬಿಟ್ಟು ನಾನು ಇನ್ನೊಂದು ಮದುವೆ ಕೂಡ ಆಗಲು ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ಅವನ ಹೆಸರಿನಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿಯ ಶಾಲೆಯನ್ನು ತೆರೆದೆ ಮತ್ತು ಅನಾಥ ಮಕ್ಕಳಿಗೆ ಆಶ್ರಮವೊಂದನ್ನು ಕಟ್ಟಿಸಿದೆ. ಅಲ್ಲಿ ಕೆಲವು ಕೆಲಸದ ಆಳುಗಳನ್ನು ನೇಮಿಸಿದೆ. ಇಂದು ಈ ಆಶ್ರಮದಲ್ಲಿ ಎಷ್ಟೋ ಅನಾಥ ಮಕ್ಕಳು ಬೆಳೆಯುತ್ತಿದ್ದಾರೆ. ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಹೊಲಿಗೆ ತರಬೇತಿ ಕಲಿತು ಅವರವರ ಸ್ವಂತ ಕಾಲಿನ ಮೇಲೆ ನಿಂತುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಆ ಮುದುಕ ಕಟ್ಟಿದ ತಾಳಿಯನ್ನು ಕಿತ್ತು ಬಿಸಾಕಿ ನನ್ನ ಗಂಡ ಕಟ್ಟಿದ ತಾಳಿಯನ್ನು ನಾನೇ ಕಟ್ಟಿಕೊಂಡೆ. ಇದನ್ನೆಲ್ಲ ನೋಡಿ ನನ್ನ ಚರಣ್ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತದೆ. ಅದರ ಜೊತೆಗೆ ನನ್ನ ಬದುಕಿಗೂ ಒಂದು ಹೊಸ ಅರ್ಥ ಸಿಕ್ಕಿದೆ. ದಿನದಿಂದ ದಿನಕ್ಕೆ ನನ್ನ ಬದುಕು ಕೂಡ ಸುಧಾರಿಸುತ್ತಿದೆ. ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತಿದೆ. ಈಗ ನಾನು ಹೊಲಿಗೆಯ ತರಬೇತಿಯನ್ನು ಹೇಳಿಕೊಡುತ್ತಾ ಅನಾಥ ಮಕ್ಕಳನ್ನು ನೋಡಿಕೊಳ್ಳುತ್ತಾ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದೇನೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.